ಏನು ನಾಷ್ಟ ಮಾಡತ್ತೀನಂದರೆ ಉಪ್ಪಿಟ್ಟು ಮಾಡತ್ತೀನಿ ಇವಾಗ. ಗೈಸ್ ಏನಂದರೆ ಇವಾಗ ತಾನೇ ಈ ಮೆಣಸಿನ್ಕಾಯಿ ಹೆರ್ಚಿದ್ದೆ, ಅದೇ ಕೈನ ಕಣ್ಣಿಗೆ ಓದ್ಕೊಂಡ್ಬಿಟ್ಟೆ, ಕಣ್ಣೆಲ್ಲ ಊರಾಗತ್ತೈತಿ. ಹಲೋ ಎಲ್ರಿಗೂ ನಮಸ್ಕಾರ. ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀವಿ, ಲಾಗ್ ಮಾಡಬೇಕು ಅಂತ ಹೇಳಿ. ಇನ್ನು ಅವನಿಗೆ ಗೊತ್ತೇ ಇಲ್ಲ ನಾನು ಲಾಗ್ ಸ್ಟಾರ್ಟ್ ಮಾಡೀನಿ. ವೆಲ್ಕಮ್ ಟು ಮೈ ಲಾಗ್. ಏನಪ್ಪ ಅಂದರೆ ಇವತ್ತು ವಿಶೇಷ. ಇವತ್ತು ನನ್ನ ಹಾಲಿಡೇ ಇರೋ ಕಾರಣ ಕರೆಕ್ಟ್ ಇವತ್ತೇ ಯಶ್ ಸರ್ದು ಟಾಕ್ಸಿಕ್ ಮೂವಿ ರಿಲೀಸ್ ಆಗತ್ತೈತಿ. ಅದಕ್ಕೋಸ್ಕರ ಅವ ಟಿಕೆಟ್ ತರಕ್ಕೆ ಹೋಗೋಣ. ನಾನು ಇವಾಗ ಎದ್ದು ಸ್ನಾನ ಮಾಡಿಕೊಂಡು ನಾಷ್ಟ ಮಾಡೀನಿ. ಗೈಸ್ ನೋಡ್ರಿ, ರೆಡಿ ಆಗೀನಿ. ಬಂದರು ನಮ್ಮ ಯಜಮಾನ್ರು, ಅವರು ರೆಡಿಯಾಗಿದ್ದಾರೆ. ಇಲ್ಲಿ ನೋಡ್ರಿ, ನೀನು ಎಲ್ಲಿ ಹೋದ್ರೂ ಚಸ್ಮಾ ಹುಡ್ದಾಡ ನಿಂದು. ಅದು ನನ್ನ ಫೇವರೇಟ್. ಏನು ಹೇಳ್ತಿ ಹೇಳು. ಲಾಗ್ ಸ್ಟಾರ್ಟ್ ಮಾಡೀನಿ. ಇವತ್ತಂದ್ರೆ ನಾನು ಫುಲ್ ಹ್ಯಾಪಿ ಆಗಿದ್ದೀನಿ. ಇವತ್ತಿಂದ ನಮ್ಮ ಲಾಗ್ ಬರ್ತಾನೆ ಇರ್ತೈತಿ. ಇನ್ನೊಂದು ಏನಪ್ಪ ಅಂದ್ರೆ ಇವತ್ತು ನಾನು ಫುಲ್ ಹ್ಯಾಪಿ ಆಗಿದ್ದೀನಿ. ಯಾಕಂದ್ರೆ 4 ವರ್ಷ ಆದ್ಮೇಲೆ ನಮ್ಮ ಬಾಸ್ದು ಮೂವಿ ರಿಲೀಸ್ ಆಗೈತಿ. ಸೊ ಆ ಕಾರಣದಿಂದ ಫಸ್ಟ್ ಟೈಮ್ ನಾನು ಮತ್ತೆ ನಮ್ಮ ಹುಡುಗಿ ಫಸ್ಟ್ ಟೈಮ್ ಮೂವಿ ನೋಡಕ್ ಹೊಂಟೀವಿ. ಹೋಗಂಬರ್ರಿ. ಇಡೀ ಆಕಾಶವೇ ಹಾರೈಸಲಿ, ಜೀವನೀನೇ ಜೀವನೀನೇ ಜೀವವೇ ಹೋಗಿ ಬಂದರು. Hello, Daddy. Daddy's home. 1947. Daddy's home. ಈಗ ಫಿಲ್ಮ್ ಮುಗಿಸ್ಕೊಂಡು ಬಂದ್ವಿ. ರಿವ್ಯೂ ಕೇಳೋಣ ಬನ್ನಿ. ಎಲ್ಲಿ ಹೋದ್ರಿ? ಹಾಂ, ರಿವ್ಯೂ ನಿಮ್ಮ ಬಾಸ್ ಫಿಲ್ಮ್ದು. ನಾನು ಏನೇ ಹೇಳಿದ್ರು ನಮ್ಮ ಬಾಸ್ ಮೂವಿ ಬಗ್ಗೆ ನಂಗೆ ಬೆಸ್ಟ್ ಆಗಿ ಹೇಳ್ತೀನಿ. ಯಾಕಂದ್ರೆ ಮೂವಿ ಆ ಥರ ಆಯ್ತದ, ನೋಡೋಕೆ ಮಾತ್ರ ಕ್ರೇಜಿ ಆಗಿರ್ತೈತಿ. ಯಾರು ನೋಡಿದ್ರು ಅಂತೂ ಸೈಕ್ ಆಗ್ಬಿಡ್ತಿರ್. ಮಾತ್ರ ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ಮಾಡ್ಯಾರ ಬಾಸ್. ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ರೆ ನೆಕ್ಸ್ಟ್ ಲೆವೆಲ್. ಕೆಲವ್ರು ಅನ್ಕೊಳ್ಳೋರಿಲ್ಲ ಈ ಥರನೂ ಮಾಡ್ತಾರ ಎಷ್ಟು ಬಾಸ್ ಅಂತ. ಮೂವಿ ಮಾತ್ರ ಸೂಪರ್ ಆಗೈತಿ. ಎಲ್ಲರೂ ಹೋಗ್ರಿ, ನಮ್ಮ ಕನ್ನಡ ಫಿಲ್ಮ್ನ ಬೆಳೆಸ್ರಿ. ಫಿಲ್ಮ್ ಮಾತ್ರ ಸಖತ್ತಾಗಿತ್ತು. ಎಲ್ಲರೂ ಹೋಗಿ ಥಿಯೇಟ್ರಿಗೆ ಹೋಗಿದ್ದೆ ಫಿಲ್ಮ್ ನೋಡ್ರಿ. ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ಹೊಟ್ಟಿಗೆ. ಇವಾಗ ಬೆಳಿಗ್ಗೆ ಮಾಡಿದ ನಾಷ್ಟ ಉಪ್ಪಿಟ್ಟು ಇವಾಗ ತಿನ್ಬೇಕು. ಮಧ್ಯಾಹ್ನ ಟೈಮ್ ತಿನ್ನೋಣ. ಎಸ್ ಗೈಸ್, ನಾಷ್ಟ ಮಾಡಿ ಸಿಗ್ತೀವಿ. ಗೈಸ್ ಏನಂದರೆ ಈ ಒಂದು ದಿನ ನಮ್ಗೆ ತುಂಬಾ ಸ್ಪೆಷಲ್ಲು. ಯಾಕಂದರೆ ನಾವು ಲವ್ ಮಾಡೋಕತ್ತ 5 ವರ್ಷ ಆಯಿತು. 5 ವರ್ಷದೊಳಗೆ ನಾವು ಎಲ್ಲ ಕಡೆ ತಿರುಗಾಡೀವಿ. ಫೈನಲಿ ಮದ್ವಿನೂ ಆದ್ವಿ. ಆದರೆ ಒಂದೇ ಒಂದು ಥಿಯೇಟ್ರಿಗೆ ಹೋಗಿ ಫಿಲ್ಮ್ ನೋಡಿದ್ದಿಲ್ಲ ನಾವಿಬ್ರು ಸೇರಿ. ಬಟ್ ಏನಪ್ಪ ಅಂದ್ರೆ ನಾವೆಲ್ಲ ಕಡೆ ಬೀಚು ಅದೆಲ್ಲ ತುಂಬಾ ನೋಡ್ಬಿಟ್ಟಿದ್ವಿ. ಮೂವಿ ನೋಡಿದ್ ಫಸ್ಟ್ ಟೈಮ್ 5 ವರ್ಷದಲ್ಲಿ. ಅದು ಟಾಕ್ಸಿಕ್ ಮೂವಿ ತುಂಬಾ ಚೆನ್ನಾಗಿದೆ. ನಮ್ಮ ಬಾಸ್ದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಮೂವಿ. ಮೂವಿ ಅಷ್ಟೇ ಅಲ್ಲ, ಮೂವಿ ಜೊತೆಗೆ ನಾವಿಬ್ರು ಹೋಗ್ಬಿಟ್ಟು ನೋಡಿದ್ವಲ್ಲ, ಆ ಖುಷಿನೂ ತುಂಬಾ ಇದೆ. ಇನ್ನೊಂದೇನಪ್ಪಾ ಅಂದ್ರೆ ನಮ್ ಎಷ್ಟ್ ಬಾಸ್ ಡೇ ನೋಡಿದ್ವಲ್ಲ ಮೂವಿ, ಅದು ತುಂಬಾ ಅಂದ್ರೆ ತುಂಬಾನೇ ಖುಷಿ ಇದೆ ಫ್ರೆಂಡ್ಸ್. ನಾವು ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಇದೇ ದಿನ ಫಸ್ಟ್. ಸೊ ಅದನ್ನು ಆ ಕಾರಣದಿಂದ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಇನ್ಮೇಲಿಂದ ನಾವು ಲಾಗ್ ಹೇಗ್ ಬರುತ್ತೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ಫಸ್ಟ್ ಟೈಮ್ ಎಲ್ಲ ಮಾಡತ್ತಿದ್ದು ವಿಡಿಯೋ ಹೆಂಗ್ ಕಾಣಿಸ್ತೀವಿ ಅನ್ನೋದು ಗೊತ್ತಿಲ್ಲ ನಮಗ. ಕಮೆಂಟ್ ಮಾಡ್ರಿ ನಾವ್ ಹೆಂಗ್ ಮಾಡತ್ತೀವಿ ಅಂತ ಹೇಳಿ. ನೆಕ್ಸ್ಟ್ ಏನ್ ಮಾಡ್ಬೇಕನ್ನೋದು ಹೇಳ್ರಿ, ನಮಗೆ ಇಂಪ್ರೂವ್ಮೆಂಟ್ ಮಾಡ್ಕೋತೀವಿ. ಸಪೋರ್ಟ್ ಮಾಡಿ. ಸಪೋರ್ಟ್ ಅಂತೂ ತುಂಬಾನೇ ಬೇಕು ನಿಮ್ಮಿಂದ. ನಮಗ ಕಲಿತೀವಿ ಇನ್ಮೇಲಿಂದ. ನಮ್ ಕಡೆಯಿಂದ ಏನ್ ನಿಮ್ಗೆ ಕೊಡ್ಬೇಕು ಬೆಸ್ಟ್ ನ ಕೊಡೋಕ್ ಟ್ರೈ ಮಾಡ್ತೀವಿ. ಸೊ ನಿಮ್ ಸಪೋರ್ಟ್ ನಮ್ಮ ಮೇಲೆ ಇದೇ ತರ ಇರ್ಲಿ. ಇನ್ನೊಂದ್ಸರಿ ಹೇಳ್ತೀನಿ, ಯಶ್ ಬಾಸ್ ಮೂವಿನ ಯಾರ್ಯಾರು ನೋಡ್ತಾ ಇಲ್ಲ ಹೋಗ್ಬಿಟ್ಟು ಥಿಯೇಟರ್ಗೆ ಹೋಗ್ಬಿಟ್ಟೆ ನೋಡ್ಬೇಕು. ಮೂವಿ ಮಾತ್ರ ಸಖತ್ ಆಗೈತೆ. ಬೆಳಗಿನ ನಾಷ್ಟ ಕೂಡ ಮಾಡಿಲ್ಲ. ಬೆಳಿಗ್ಗೆ ನಾಷ್ಟ ಮಾಡಿದ್ರೂ ಟೈಮ್ ಆಗೈತೆ ಅಂತ ಹೇಳಿ ಹಂಗ ಕರ್ಕೊಂಡು ಹೋಗಿದ್ದಿ. ಇವಾಗ ಅದು ಬೆಳಿಗ್ಗೆದೆ ಉಪ್ಪಿಟ್ಟು ಇವಾಗ ತಿನ್ನಿಸ್ತೀನಿ ನಾನು. ಗೈಸ್ ಏನಂದ್ರೆ ನನ್ನ ಮದ್ವೆಗೆ ಈ ರೀತಿ ರೆಡಿ ಆಗ್ಬೇಕಂತಂದು ಬಹಳ ಆಸೆ ಇತ್ತು ನನಗೆ. ಇವೆಲ್ಲ ಜ್ಯುವೆಲ್ರಿ ಇಂಥವೆಲ್ಲ ಹಾಕೊಂಡು. ಆದರೆ ಏನು ಮಾಡೋದು, ಇವ್ರು ಟೈಮೇ ಕೊಡಲಿಲ್ಲ ನನಗೆ ರೆಡಿ ಆಗೋಕ್ಕೆ. ಅದಕ್ಕೆ ನಾನೇನು ರೆಡಿನೇ ಆಗಿದ್ದಿಲ್ಲ. ಅದಕ್ಕೋಸ್ಕರ ಇವತ್ತು ನಾನೇ ಸೆಲ್ಫ್ ಮೇಕಪ್ ಮಾಡಿಕೊಂಡು ಜ್ಯುವೆಲ್ರಿ ಎಲ್ಲ ಹಾಕ್ಕೊಂಡು ವಿಡಿಯೋ ಮಾಡೋಕ್ಕೆ ಬಂದೀನಿ. ಹೆಂಗೆ ಕಾಣಿಸತ್ತೀನಿ ಅಂಥೇಳಿ ಕಾಮೆಂಟ್ ಮಾಡಿರಿ ಗೈಸ್. ನೋಡ್ರಿ, ಬಟ್ಟೆ ಒಗೆಯೋ ಕೆಲಸ ನಂದಾದ್ರ, ಎತ್ಕೊಂಬರೋ ಕೆಲಸ ಅವಂದು. ಇಷ್ಟು ರಾತ್ರಿ ಬಟ್ಟೆ ಒಗ್ದಾರ ಅಂತೇಳಿ ಕನ್ಫ್ಯೂಸ್ ಆಗಬೇಡ್ರಿ.
ಬೆಳಿಗ್ಗೆಯಿಂದ ಬ್ಯುಸಿ ಇದ್ವಿ. ಅಲ್ಲ ಗೈಸ್, ಒಂದು ವಾರದಿಂದ ಬಟ್ಟೆ ಹೋಗಿದ್ದಿಲ್ಲ, ಆ ಕಾರಣದಿಂದ ಇವಾಗ ಹೋಗಿರ್ತಾರೆ ಅಷ್ಟೇ. ಏಯ್, ಒಂದು ವಾರ, ಮೊನ್ನೆ ರವಿವಾರ ಒಗ್ದಿನಲ್ಲ. ಬೆಳಿಗ್ಗೆಯಿಂದ ಬ್ಯುಸಿ ಇದ್ವಿ, ಅದಕ್ಕೆ ಇವಾಗ ಟೈಮ್ ಸಿಕ್ತ, ಇವಾಗ ಹೋಗ್ಯಾಕತ್ತಿ. ಮದುವೆಗೆ ಮುಂಚೆ ಹೆಂಗಿದ್ರು, ಇವಾಗ ಹೆಂಗೆ? ಯಾವತ್ತೂ ಹೋಗದೆ ಇಲ್ಲ, ಎಲ್ಲ ನಮ್ಮ ಮಮ್ಮಿ ಕೆಲಸ ಮಾಡ್ತಿದ್ಲು. ಇದು ಇವಾಗ ಏನು ಹೇಳಿದ್ರಲ್ಲ ಇವರು, ಈ ಮಾತಿಗೆ ನಾನು ಒಪ್ಕೊಳ್ಳಲ್ಲ ಗೈಸ್. ಯಾಕಂದ್ರೆ ಈಗ ಅವ್ರ ಮನೆಗಿದ್ದಾಗೂ ಕೆಲಸ ಮಾಡ್ತಿದ್ಲು, ಇವಾಗ ನಮ್ಮ ಮನೆಗಿದ್ದಾಗ ಏನು ಭಾಳ ಕೆಲಸ ಇಲ್ಲ ಗೈಸ್. ಬರೀ ಇರೋದೇ ಇಬ್ಬರೇ ನಾವು, ಇಬ್ಬರದೇ ಬಟ್ಟೆ ಹೋಗ್ಯಕ್ಕೆ ಇಷ್ಟೊಂದು ದೊಡ್ಡದಾಗಿ ಮಾತಾಡ್ತಾರೆ ನೋಡಿ. ಇಬ್ಬರದೇ ಇದ್ರೂ ನಿಂದ ಬಟ್ಟೆ ದೊಡ್ಡದದು. ಏನು ನಿನ್ನ ಬಟ್ಟೆ ಒಗೆಯೋದೇನೋ 10 ಜನದ ಬಟ್ಟೆ ಒಗೆಯೋದೇನೋ, ಎರಡು ಒಂದೇ. ಅಷ್ಟೊಂದು ಗಲೀಜು ಮಾಡ್ತೀನಿ ನಾನು. ಗಲೀಜಲ್ಲ, ನಿನ್ನ ಪ್ಯಾಂಟೇ ಒಂದು ಹೆಗ್ಣ ಎತ್ತದಂಗೆ ಎತ್ತಬೇಕು. ಹೌದು, ಬಟ್ ಇವಾಗೇನು ಹೆಗಣೆ ಹತ್ತಿದ್ರೆ ಯಾವ ಪ್ಯಾಂಟ್ ಹಾಕೊಂಡಿಲ್ಲ ನಾನು. ಎಲ್ಲ ಮೊನ್ನೆನೇ ಹೋಗ್ತೀನಲ್ಲ, ಇವು ಬರೀ 2 ದಿನದಷ್ಟೇ. ಪಾಪ ನಮ್ಮ ಮಮ್ಮಿ ಮನ್ಯಾಗ ಇದ್ದಾಗ ನಮ್ಮ ಮಮ್ಮಿನೇ ಹೋಗಿತ್ತಿದ್ಲು. ಸೊ ಸ್ಯಾಡ್ ಅಲ್ಲ. ಏನು ಮಾಡೋಕ್ಕಾಗಲ್ಲ. कहीं घास करूँ लीजिए तो मैंने वाया कराम लीजिए। ओहो, हाँ आओ देख मम्मी। हाँ ಹೌದು ಬಿಡು ಮಮ್ಮಿ, ಕನ್ನಡದಾಗ ಹೇಳಿದ್ರೆ ಚಲೋ ಆಗ್ತಿತ್ತು. ಹಾಂ, ಕನ್ನಡದಾಗ ಹೇಳಿದ್ರೆ ಚಲೋ ಆಗ್ತಿತ್ತು. ಕನ್ನಡದಾಗ ಹೇಳು. ಹಾಂ, ಮಗ ಎತ್ತು ಬಿಟ್ಟಿದ್ದೀನಿ. ನಿಮ್ಮ ಬೇಬಿ ಸ್ಮಾರ್ಟ್ ಅದಾಳೆ ಏನು ಮಮ್ಮಿ? ನಿನ್ನ ಸೊಸಿ ಸ್ಮಾರ್ಟ್ ಅದಾಳೆ ನನಗಿಂತ? ಹೌದೇನ? ನೀ ನಕ್ಕೆ ಇಲ್ಲಿ ಫೋನ್ ಹೊಡ್ಯಾಕತ್ತೈತಿ. ಹಾಂ, ಯಾವ ಬೇಬಿ? ನಿನ್ನ ಸೊಸೆಗೆ ಜೋರೈತವ ನಿನ್ನ ಸೊಸೆದು. ಹೋದ್ರೇನ್ರಿ ಮನೆಗೆ? ಮಳೆ ಬರತೈತೇನ್ರಿ ಅಲ್ಲಿ? ಮಳೆ ಬರತೈತ್ರಿ? ಹೌದ್ರಿ. ಏನಮ್ಮ ಹೋಯ್ದು ಇಷ್ಟು ದೊಡ್ಡ ರೊಟ್ಟಿ ಮಾಡಾಕತ್ತಿ? ಗಾಯ್ಸ್ ನೀವೇ ನೋಡಿ, ಇಷ್ಟು ದೊಡ್ಡ ರೊಟ್ಟಿ ಮಾಡ್ಯಾಳ. ಆ ಹಂಚಿ ಮೇಲೆ ಹಾಕೋದಾರ ಹೆಂಗೆ ಆಗ್ತಾಳ ಅಂತ ಕೇಸಿ ನನಗಂತೂ ಕಂಪ್ಯೂಸ್ ಹಿಡಿಯಾಕತ್ತೈತಿ. ನೋಡಂಬರಿ ಫೈನಲ್ ಹೆಂಗೆ ಆಗ್ತಾಳ ಅಂತ ಕೇಸಿ. ನೀ ರೊಟ್ಟಿ ಮಾಡಾಕತ್ತಿ ಅಂತ ನಾ ಬಂದ್ರೆ ನೀ ಏನು ರೊಟ್ಟಿ ಜೊತೆ ದೊಡ್ಡ ಪರೋಟಾನ ಮಾಡಿಯಲ್ಲ, ಹೆಂಗಾಗ್ತಿ? ಓ ಫೈನಲಿ ರೊಟ್ಟಿ ಅಂತೂ ಹೆಂಗೋ ಒಂದು ಮಾಡಿ ಹಂಚಿ ಮೇಲೆ ಹಾಕ್ಬಿಟ್ಲು ನೋಡ್ರಿ. ನೀವು ನೋಡ್ಬೋದು ಚಲೋ ಎಷ್ಟು ಹಂಚಿಗಿಂತ ದೊಡ್ಡ ರೊಟ್ಟಿ ಮಾಡ್ಯಾಳ. ಇವಾಗ ಸ್ಟಾರ್ಟ್ ಮಾಡಿ ಗೈಸ್ ವ್ಲಾಗ್. ನಮ್ಗೆ ಅಷ್ಟೊಂದು ಗೊತ್ತಿಲ್ಲ, ಬಟ್ ಕಲ್ಕೋತೀನಿ. ಟೈಮ್ 11 ಗಂಟೆ ಆಗಕ್ಕೆ ಬಂತು. ಇವಾಗ ಊಟ ಮಾಡತ್ತೀವಿ ನೋಡ್ರಿ ನಾವು. ರೊಟ್ಟಿ, ಸಬ್ಬಸ್ಗಿ ಪಲ್ಯ. ನಾನು ಬಿಗ್ ಬಾಸ್ ನೋಡತ್ತೀನಿ. ಫಿಲ್ಮ್ ನೋಡತ್ತಾನ. ಯಾವ ಫಿಲ್ಮ್? ಟಾಕ್ಸಿಕ್. ಇನ್ನೂ ಸಮಾಧಾನ ಆಗಿಲ್ಲ ನೋಡ್ರಿ ಗೈಸ್. ಬೆಳಿಗ್ಗೆ ಥಿಯೇಟ್ರಿಗೆ ಹೋಗಿ ನೋಡ್ಕೊಂಡ್ ಬಂದಾನ. ಈಗ ಮತ್ತೆ ವಾಪಸ್ ಮೊಬೈಲ್ ಒಳಗೆ ನೋಡತ್ತ. ಅಭಿಮಾನಿ ಜಾಸ್ತಿ ಐತೆ ನನಗೆ, ಹಂಗಾಗಿ ಇನ್ನು ಒಂದ್ಸಲ ಅಲ್ಲ 50 ಸತಿ ನೋಡಿದ್ರೆ ನನಗೆ ಸಾಕಾಗಲ್ಲ. ಸಮಾಧಾನ ಆಗಿಲ್ಲ. ಊಟ ಮಾಡಿ ಮಲ್ಕೊಳ್ಳೋದಷ್ಟೇ ಗೈಸ್. ಈ ಲಾಗ್ ಹೆಂಗಿತ್ತು ಅಂತೇಳಿ ಕಮೆಂಟ್ ಮಾಡಿರಿ. ಚಲೋ ಇತ್ತಂದ್ರೆ ಚಲೋ ಇತ್ತು ಅಂತ ಹೇಳ್ರಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ರಿ. ನಾವು ಟ್ರೈ ಮಾಡಿವಿ, ನೆಕ್ಸ್ಟ್ ಇದಕ್ಕಿಂತ ಬೆಟರ್ ಮಾಡೋಕ್ಕೆ ನಿಮ್ಗೆ ಸಪೋರ್ಟ್ ಬೇಕು. ಎಲ್ರಿಗೂ ಗುಡ್ ನೈಟ್, ಬಾಯ್, ಲವ್ ಯು, ಸ್ವೀಟ್ ಡ್ರೀಮ್. ಎಲ್ರಿಗೂ ಸ್ವೀಟ್ ಡ್ರೀಮ್, ಲವ್ ಯು.